18 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟಿಕೊಂಡು ನಮ್ಮ RCB ಫ್ಯಾನ್ಸ್ಗಳು ಕಾತುರದಿಂದ ಕಾಯ್ತಾ ಇರುವಂತ ದಿನ ಅಂತೂ ಇಂತೂ ಬಂದ್ಬಿಟ್ಟೈತೆ ಮಗ. ಇಟ್ಸ್ ಫೈನಲ್ ಡೇ ಶೋ ಡೌನ್. RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಪ್ರೀವಿಯರ್ಗೆ ಸ್ವಾಗತ. ಸ್ಟ್ಯಾಟ್ಸು ಗಿಟ್ಸು ಬದನೆಕಾಯಿ ಅದು ಇದೆಲ್ಲ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಹಂಗೂ ಸ್ವಲ್ಪ ಮಾತಾಡ್ತೀನಿ. ಸ್ಟ್ಯಾಟ್ಸ್ ಗಿಟ್ಸ್ ಬಗ್ಗೆ ಎಲ್ಲ ಮಾತಾಡೋ ಪ್ರಯೋಜನ ಇಲ್ಲ ಗುರು. ಒನ್ ಮ್ಯಾಚ್ ಅಟ್ ಎ ಟೈಮ್ ಅಷ್ಟೇನೆ. ಹಿಂದೆ ಆಗಿದ್ದೆಲ್ಲ ಬಿಟ್ಬಿಡ್ಬೇಕು. ಹಿಂದೆ ಆಗಿದ್ದೆಲ್ಲ ಹಿಸ್ಟ್ರಿ, ಮುಂದೆ ಆಗೋದು ಮಿಸ್ಟ್ರಿ ಅಷ್ಟು. ಇವತ್ತಾಗೋದು ಮಿಸ್ಟ್ರಿ. ಅವನ ಅಜ್ಜಿ ಇವತ್ತು RCB ಫ್ಯಾನ್ಸ್ಗಳೆಲ್ಲ ಯಾವ ರೇಂಜಿಗೆ ಜೋಶಲ್ಲಿದ್ದೀವಿ ಅಂತ ಅಂದರೆ, ಅವನ ಅಜ್ಜಿ ಯಾವ ನ್ಯೂಸ್ ಚಾನಲ್ ಆಗಲಿ ಎಲ್ಲೇ ನೋಡಿ ಎಲ್ಲ RCB ರೋಡಲ್ಲೆಲ್ಲ RCB ಜರ್ಸಿನೇ ಕಾಣಿಸ್ತಾ ಇತ್ತಲ್ಲಿ. ಆ ರೇಂಜಿಗೆ ರುಚಿಗೆ ಇದ್ದಿದ್ದಾರೆ ಜನ. ಇವತ್ತೇನಾದರೂ RCB ಗೆಲ್ತು ಅಂತ ಇಟ್ಕೊಳ್ಳಿ, ಬೆಂಗಳೂರು ಅವನ ಅಜ್ಜಿ ಹೆಂಗಾಗತ್ತೆ ಅಂದರೆ ಜಾಮ್ ಪ್ಯಾಕ್ಡ್ ಆಗಿ ಹೋಗ್ಬಿಡುತ್ತೆ ಎಲ್ಲ ಕಡೆನೂ. ಅವನ ಅಜ್ಜಿ ನೋಡೋಣ ಇರಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿದೆ, ಬಟ್ ಆದರೂ ಜಾಸ್ತಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಒಂದೊಂದು ಟೈಮ್ ಅಲ್ಲ, ಎಲ್ಲ ಟೈಮೂ ಹರ್ಟ್ ಆಗಿದೆ. 4ನೇ ಬಾರಿ ಫೈನಲ್ ಆಡ್ತಿರೋದು ನಾವು. 3 ಸಲ ಸೋತಿದ್ದೀವಿ. 2016 ಅಂತೂ ಅಂಥ ಒಂದು ಮ್ಯಾಚ್ ನಾವು ಮರೆಯೋಂಗೇ ಇಲ್ಲ, ಮರೆಯೋಕ್ಕಾಗೋದು ಇಲ್ಲ. ಗೆದ್ದೇ ಬಿಟ್ವಿ ಅನ್ನೋಂಥ ಟೈಮಲ್ಲಿ ಸೋತೋಗ್ಬಿಟ್ವಿ. ಸೊ ಇವತ್ತು ಆ ಥರ ಆಗಲ್ಲ ಅಂತ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿದೆ RCB ಫ್ಯಾನ್ಸ್ಗಳಿಗೆ. ಆ್ಯಂಡ್ ಅದೊಂದು ಓವರ್ ಕಾನ್ಫಿಡೆನ್ಸ್ ಏನಿದೆ, ಟ್ರೋಫಿ ಗೆಲ್ಲುತ್ತೆ ಅನ್ನೋದು ಅದು ಇಲ್ಲ ಇವಾಗ RCB ಫ್ಯಾನ್ಸ್ಗಳಿಗೆ. ಹೊಡಿತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇ. ಓವರ್ ಕಾನ್ಫಿಡೆನ್ಸ್ ಪಕ್ಕಾ ಹೊಡಿತಾರೆ. ಸೊ ಅದನ್ನ ಇಟ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ಸೊ ಏನೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಸೀಸನ್ನು. ಸೊ ಬಂದು ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಟೂರ್ನಮೆಂಟ್ ಸ್ಟಾರ್ಟಾಗಿನ ಮುಂಚೆ ಬಿಡೋಗೋರು ಇನ್ನೇನು RCBಯಲ್ಲಿ ಬರ್ತಾರೆ, ಅಲ್ಲಿ ಹೊಡ್ಸ್ಕೊಂಡು ಹೋಗ್ತಾರೆ, ಪ್ಲೇ ಆಫ್ಸಿಗೆ ಬಂದರೂ ಕೂಡ ಹೊಡ್ಸ್ಕೊಂಡು ಹೋಗ್ತಾರೆ ನನ್ನ ಹತ್ರ ಇತ್ತು. ಬಟ್ ಈ ಸಲ ಫೈನಲ್ಗೆ ಬಂದಿದ್ದಾರೆ ಅಂದರೆ ಏನೋ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ, ಒಂದು ಭರವಸೆ ಇದೆ. ಸೊ ಅದರ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಹೇಳ್ತಿದ್ದೀನಿ, ನಾನೇ ಇಟ್ಕೊತಿದ್ದೆ ಓವರ್ ಎಕ್ಸ್ಪೆಕ್ಟೇಷನು. ಅದು RCB ಫ್ಯಾನ್ಸ್ಗಳಿಗಂತೂ ಒಳಗಡೆಯಿಂದನೇ ಬರ್ತಾ ಇದೆ. ಅದೇನೋ ಮಾಡೋಕ್ಕಾಗಲ್ಲ, ಒಳಗಡೆಯಿಂದ ಬರುತ್ತೆ RCB ಫ್ಯಾನ್ಸ್ಗಳಿಗೆ. ಸೊ ಇವತ್ತಿನ ಮ್ಯಾಚಲ್ಲಿ ಜಾಶ್ ಹೇಸಲ್ವುಡ್ ಏನಿದ್ದಾರೆ, ಸೊ ಇವರು ಮೇಯ್ನಾಗಿ ಇಂಪ್ಯಾಕ್ಟ್ ಮಾಡಬೇಕಾಗುತ್ತೆ. ಇವ್ರು ಮಾತ್ರ ಅಲ್ಲ, ಎಲ್ಲರೂ ಇಂಪ್ಯಾಕ್ಟ್ ಮಾಡಬೇಕು ಬೌಲರ್ಸ್ಗಳು. ಬಟ್ ಇವರು ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜಾಶ್ ಇಂಗ್ಲೀಷ್ ವಿಕೆಟ್ ಆಗಿರಲಿ, ಜೊತೆಗೆ ಮೈನಾಗಿ ಇರೋವಂಥ ಶ್ರೇಯಸ್ ಅಯ್ಯರ್ ವಿಕೆಟ್ ಆಗಲಿ, ಜಾಶ್ ಹೇಸಲ್ವುಡ್ನೇ ಎತ್ತಬೇಕು ಅನ್ನೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಲಾಸ್ಟ್ 4-5 ಮ್ಯಾಚ್ ತೊಗೊಂಡು ನೋಡಿದ್ರೆ ಶ್ರೇಯಸ್ ಅಯ್ಯರ್ನ ಇವರು 4 ಸಲ ಔಟ್ ಮಾಡಿದ್ದಾರೆ. 5 ಮ್ಯಾಚ್ನ ತೊಗೊಂಡು ನೋಡಿದ್ರೆ 4 ಸಲ ಔಟ್ ಮಾಡಿದ್ದಾರೆ. ಆ್ಯಂಡ್ ಅಂಥ ಸ್ಕೋರ್ನು ಕೂಡ ಶ್ರೇಯಸ್ ಅಯ್ಯರ್ ಅವರು ಜಾಶ್ ಹೇಸಲ್ವುಡ್ಗೆ ಹೊಡೆದಿಲ್ಲ. ಶ್ರೇಯಸ್ ಅಯ್ಯರ್ ನಮಗೆ ಇಲ್ಲಿ ಮೇಯ್ನ್ ಥ್ರೆಟ್ ಆಗಿರೋ, ಜೊತೆಗೆ ಜಾಶ್ ಇಂಗ್ಲೀಷು ಕೂಡ ಇಲ್ಲಿ ಮೇಯ್ನ್ ಥ್ರೆಟ್ ಆಗಿದ್ದಾರೆ. ಸೊ ಜಾಶ್ ಇಂಗ್ಲೀಷ್ ವಿಕೆಟ್ನ ಇವರೇ ಎತ್ತುತ್ತಾರೋ ಅಥವಾ ಬಂದ್ಬಿಟ್ಟು ಸುಯಾಶ್ ಅವ್ರು ಎತ್ತುತ್ತಾರೋ, ಯಾರು ಎತ್ತುತ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರಿಬ್ಬರ ವಿಕೆಟ್ ಏನಿದೆ, ಪ್ರಪ್ಸಿಮ್ರಾನ್, ನಾನು ಯಾವಾಗಲೂ ಹೇಳೋ ಹಾಗೆ ಈ 3 ಜನ, ಪ್ರಪ್ಸಿಮ್ರಾನು, ಶ್ರೇಯಸ್ ಅಯ್ಯರು, ಜೊತೆಗೆ ಜಾಶ್ ಇಂಗ್ಲೀಷ್, ಈ 3 ಜನ ಏನಾದ್ರು ಸೆಟ್ ಆಗೋಗ್ಬಿಟ್ರು ಅಂತ ಅಂದರೆ ನಮ್ಮ RCBನೇ ಒಂಥರ ಹಿಗ್ಗ ಮುಗ ತತ್ಕಾಕಿ ಚಚ್ಚಿ ಬಿಸಾಕ್ಬಿಡ್ತಾರೆ. ಸೊ ಅದಾಗೋದು ಬೇಡ. ಬೇಗ ವಿಕೆಟ್ಸ್ಗಳು ಅವತ್ತು ಹೆಂಗೆ ಎತ್ತಿದ್ರೋ ಅದೇ ಥರ ಇವತ್ತು ಎತ್ತಬೇಕು. ಅದಕ್ಕಿಂತ ಮುಂಚೆ ಟಾಸ್ ಗೆಲ್ಲೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಸಾಧ್ಯತೆನೇ ಜಾಸ್ತಿ ಕಾಣಿಸಿದೆ. ಅವತ್ತು ಕೂಡ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಇವತ್ತು RCB ಟಾಸ್ ಗೆಲ್ತು ಡೆಫಿನೆಟ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳೋದು. ಆಬ್ವಿಯಸ್ಲಿ ಅಹಮದಾಬಾದ್ ಸ್ಟೇಡಿಯಂ ಅಂತ ಬಂದಾಗ ಇಲ್ಲಿ ಚೇಸ್ ಮಾಡುವಂಥ ಟೀಮ್ಗೆ ಅಸಿಸ್ಟ್ ಜಾಸ್ತಿ ಇರೋದು, ಅಂದರೆ ಗೆದ್ದಿರೋಂಥ ಚಾನ್ಸ್ ಜಾಸ್ತಿ ಇರೋದು. ಬಟ್ ಈ ಸೀಸನಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದವರು ಸುಮಾರು ಮ್ಯಾಚ್ನ ಗೆದ್ದಿದ್ದಾರೆ. ಕಳೆದ 7-8 ಮ್ಯಾಚ್ನ ತೊಗೊಂಡು ನೋಡ್ತು ಅಂತಂದರೆ ಬ್ಯಾಟಿಂಗ್ ಫಸ್ಟ್ ಆಡಿರೋರು ಗೆದ್ದಿರೋಂಥದ್ದು 6 ಮ್ಯಾಚ್ನ ಗೆದ್ದಿದ್ದಾರೆ. ಬ್ಯಾಟಿಂಗ್ ಸೆಕೆಂಡ್ ಆರ್ಡರ್ 2 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಈ ಸೀಸನ್ನು ಬ್ಯಾಟಿಂಗ್ ಫಸ್ಟ್ ಆಡೋರಿಗೆ ಫೇವರೇಟ್ ಆಗಿ ಹೋಗಿದೆ. ಬಟ್ ಆದ್ರೂ ಇವತ್ತು ಟಾಸ್ ಗೆದ್ರೆ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಇನ್ನು ರೈನಿಂಗ್ ಪಾಸಿಬಿಲಿಟಿ ವಿಚಾರಕ್ಕೆ ಬಂತು, ಇವತ್ತೇನು ಅಷ್ಟೇನಾಗಿ ರೈನಿಂಗ್ ಪಾಸಿಬಿಲಿಟಿ ಇಲ್ಲ. ಜಸ್ಟ್ ಒಂದು 20-25% ಅಷ್ಟೇ ರೈನಿಂಗ್ ಪಾಸಿಬಿಲಿಟಿ ಇರೋದು. ನನ್ನ ಪ್ರಕಾರ ಇವತ್ತು ಫುಲ್ ಫ್ಲೆಡ್ಜ್ ಆಗಿ 40 ಓವರ್ ಗೇಮ್ ಅಂತೂ ಖಂಡಿತ ಆಗುತ್ತೆ. ಯಾವುದೇ ರಿಸರ್ವ್ ಡೇಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವೆದರು ಯಾರು ಅಷ್ಟರ ಮಟ್ಟಿಗೆ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಅಕಾರ್ಡಿಂಗ್ ಟು ವೆದರ್ ಫೋರ್ಕಾಸ್ಟ್ ಇವತ್ತು ಮಳೆ ಬರುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಅಪ್ಡೇಟ್ ಅಂತೂ ಇದೆ. ಸೊ ಯಾರು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಗುರು. ಫೈನಲಲ್ಲಿ ಯಾರು ಬೇಕಾದರೂ ಹೀರೋಗಳಾಗ್ಬಿಡ್ಬೋದು. ಇವಾಗ ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ಯಾರಿಗೆ ಗೊತ್ತು ಗುರು, ನಮ್ಮ ಮಯಾಂಕ್ ಅಗ್ರವಾಲ್ ಹೀರೋ ಆಗ್ಬಿಡ್ಬೋದು. ರಿಪ್ಲೇಸ್ಮೆಂಟ್ ಆಗಿ ಬಂದಂಥ ಪ್ಲೇಯರ್ ಅವರೇ ಹೀರೋ ಆಗ್ಬಿಡ್ಬೋದು. ಯಾರು ಬೇಕಾದ್ರು ಲಿಯಾಮ್ ಲಿವಿಂಗ್ಸ್ಟನ್ ಆಡಿಸಿದ್ರು ಅಂತಂದರೆ ಅವರೇ ಹೀರೋ ಆಗ್ಬಿಡ್ಬೋದು. ಇಷ್ಟು ದಿನ ಉಕ್ಕೊಂಬಂದಿದ್ದು ಲಿಯಾಮ್ ಲಿವಿಂಗ್ಸ್ಟನ್ ತೆಗ್ದಾಕ್ರಿ ಗುರು ಟೀಮಿಂದ ಅಂತ. ಲಿಯಾಮ್ ಲಿವಿಂಗ್ಸ್ಟನ್ ಇವತ್ತು ನಾಯಿ ಹೊಡೆದ್ಬಿಡ್ಬೋದು. ಯಾರಿಗೆ ಗೊತ್ತು ಗುರು. ಫೈನಲಲ್ಲಿ ಹೀರೋ ಆಗೋದು ಇಂಪಾರ್ಟೆಂಟ್ ಗುರು. ನಾರ್ಮಲ್ ಮ್ಯಾಚ್, ಲೀಗ್ ಸ್ಟೇಜ್ ಮ್ಯಾಚಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೀರೋ ಆಗೋದಿಲ್ಲ, ಮರ್ತೋಗ್ಬಿಡ್ತಾರೆ ಜನ. ಬಟ್ ಫೈನಲಲ್ಲಿ ಅವನ ಅಜ್ಜಿ ಹೊಡಿತು ಅಂತಂದ್ರೆ ವರ್ಷ ಗಟ್ಟಲೆ ನೆನಪಲ್ಲಿ ಇಟ್ಕೊಂತಾರೆ. ನಮ್ಮ RCBಗೆ ಇಲ್ಲಿ ಥ್ರೆಟ್ ಆಗೋದು ಯಾಕೋ XRCB ಪ್ಲೇಯರ್ ಅನ್ನೋ ಥರ ಕಾಣಿಸ್ತಾ ಇದೆ. ಏನಾದರೂ ಆಯಿತು ಇನ್ ಕೇಸ್ ಅಂತಂದರೆ ಅದೇ ಯೂಸಿಚಾಲ್, ಕೈಲ್ ಜೆಮಿಸನ್, ಜೊತೆಗೆ ವಿಜಯ್ ಕುಮಾರ್, ವೈಶಾಖ್ನ ಲಾಸ್ಟ್ ಮ್ಯಾಚ್ ಆಡ್ಸೋಕ್ಕಾಗಿಲ್ಲ. ಸೊ ಅದೊಂದು ಪಾಸಿಟಿವಿಟಿ ಇವರಿಗೆ ಇದೆ ಅಂತ ಹೇಳಬೇಕು. ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ತಗೊಂಡಿದ್ರೆ ಇವರು ಆಡ್ಸೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತೇನಾದ್ರು ಬಂದರು ಇವರು ಅಂತಂದರೆ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ
ಇದ್ರೂ ಇರುತ್ತೆ. XRCB ಪ್ಲೇಯರ್ಸ್ನೇ ಡಾಮಿನೇಟ್ ಮಾಡಿದ್ರು ಮಾಡ್ತಾರೆ. ಇನ್ನೇನು RCB ಸೋಲೋ ಥರ ಇದೆ ಅಂತಂದರೆ ಆಬ್ವಿಯಸ್ಲಿ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಅರ್ಥ. ಇನ್ ಕೇಸ್ ಏನಾದ್ರು ಇವ್ರು ಸೋಲೋ ಥರ ಇದೆ ಅಂತಲೇ ನಮ್ಮ RCB ಬೌಲರ್ಸ್ಗಳು ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ನೋಡೋಣ, ಸುಯಾಶ್ ಶರ್ಮಾ ಆಗಿರಲಿ, ಜಾಶ್ ಹೆಜರ್ವುಡ್ ಆಗಿರಲಿ, ಯಶ್ ದಯಾಳ್ ಆಗಿರಲಿ, ಲಾಸ್ಟ್ ಮ್ಯಾಚು ಹಾವಳಿ ಭುವಿ ಆಗಿರಲಿ, ಎಲ್ಲರೂ ಕೂಡ ಹಾವಳಿ. ಬೌಲಿಂಗ್ ಅಂತೂ ಕೇಳಂಗಿಲ್ಲ, ಚಿಂದಿ ಉಡಾಯಿಸ್ಬಿಟ್ವಿ ಅವತ್ತು. ಬೌಲಿಂಗಿಂದನೇ ಬಂದಿರೋದು ನಾವು ಫೈನಲ್ಗೆ, ಕ್ವಾಲಿಫೈಯರ್ ಒಳ್ಳೆ ಆಡ್ಬಿಟ್ಟು. ಸೊ ಇವತ್ತಿನ ಮ್ಯಾಚು ವಿಪರೀತವಾಗಿ ಎಕ್ಸ್ಪೆಕ್ಟೇಷನ್ ಇದೆ. ಬೌಲಿಂಗ್ ಯೂನಿಟ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್, ಬ್ಯಾಟಿಂಗ್ ಮೇಲೆ ಇಲ್ಲ ಅಂತಲ್ಲ, ಬ್ಯಾಟಿಂಗ್ ಲಾಸ್ಟ್ ಮ್ಯಾಚ್ ಮಸ್ತಾಗಿ ಆಡಿದ್ದಾರೆ. ಸೊ ಆ್ಯಕ್ಚುಲಿ ಶ್ರೇಯಸ್ ಅಯ್ಯರ್ RCB 3 ಮ್ಯಾಚ್ ಆಡಿದಾರಲ್ಲ ಈ ಸೀಸನು. 2 ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಗೆದ್ದಿದ್ದಾರೆ. ಸಾರಿ, ನಾವು 2 ಮ್ಯಾಚ್ನ ಗೆದ್ದಿದ್ವಿ, ಪಂಜಾಬ್ ಕಿಂಗ್ಸ್ ಮೊದಲನೇ ಮ್ಯಾಚ್ನ ಗೆದ್ದರು. ಅದೇ ಬೆಂಗಳೂರು ಆಡಿದಾಗ ಮಳೆ ಬಂದಂಥ ಮ್ಯಾಚ್ನ ಗೆದ್ದರು, ಹಾವಳಿ ಮಾಡ್ಕೊಂಡು ಗೆದ್ದಿದ್ರು ಆ ಮ್ಯಾಚ್ನ ಅದ್ದೂರಿಯಾಗೆ. ಸೊ ಏನಾದರೂ ಈಕ್ವಲ್ ಮಾಡ್ತಾರಾ ಅಂದರೆ 2-2 ಆಗುತ್ತಾ, ಅಥವಾ RCB 3-1 ಮಾಡ್ತಾರಾ ಈ ಸೀಸನ್ನು ಅಂತ ಕಾದು ನೋಡಬೇಕು ಮಗ. ಒಟ್ಟಲ್ಲಿ ಶ್ರೇಯಸ್ ಅಯ್ಯರ್ ಆಡಿರೋಂಥ 3 ಮ್ಯಾಚ್ನು ಕೂಡ RCB ಅಗೇನ್ಸ್ಟು ಅಷ್ಟೇನಾಗಿ ಹೆವಿಯಾಗಿ ಪರ್ಫಾರ್ಮ್ ಮಾಡಿಲ್ಲ, ಸಿಂಗಲ್ ಡಿಜಿಟಲ್ಲಿ ಔಟ್ ಆಗಿದ್ದಾರೆ. ಹಾಗಂತ ಈ ಮ್ಯಾಚು ಸಿಂಗಲ್ ಡಿಜಿಟಲ್ ಔಟ್ ಆಗ್ತಾರೆ ಅಂತ ಅನ್ಕೊಳಕ್ಕೆ ಆಗೋದಿಲ್ಲ. ಯಾಕಂದರೆ ಅಹಮದಾಬಾದ್ ಅಂತ ಬಂದಾಗ ಅವರ ಹೋಮೇ ಬೇರೆ, ಅದು ಯಾವುದು ಮುಲಾನ್ಪುರ್, 2 ಮ್ಯಾಚ್ ಅಲ್ಲೇ ಅಲ್ವಾಗಿದ್ದು. ಸೊ ಅಲ್ಲೇನೋ ಅವರ ಸ್ಟ್ಯಾಟ್ಸ್ ಚೆನ್ನಾಗಿಲ್ಲ, ಶ್ರೇಯಸ್ ಅಯ್ಯರ್ ಸ್ಟ್ಯಾಟ್ಸು. ಬಟ್ ಅಹಮದಾಬಾದ್ ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲ ಶ್ರೇಯಸ್ ಅಯ್ಯರ್ ಹೆಂಗೆ ಹೊಡೆದ್ರು ಅಂತ, ನಾಯಿ ಪಿಡಿ ಇಕ್ಕೊಂಡು ಚಚ್ಚಿದ್ರು ಹಂಗೇನೆ. ಅಹಮದಾಬಾದಲ್ಲಿ ಸ್ಟ್ಯಾಟ್ಸ್ ಚೆನ್ನಾಗಿದೆ ಶ್ರೇಯಸ್ ಅಯ್ಯರ್ದು, ಒಳ್ಳೆ ಬ್ಯಾಟಿಂಗ್ ಫ್ರೆಂಡ್ಲಿ ಇರುವಂಥ ವಿಕೆಟ್ ಹೋಗಿರೋ ಅಹಮದಾಬಾದು. ಗೊತ್ತಲ್ಲ ಲಾಸ್ಟ್ ಮ್ಯಾಚ್ ಹೈ ಸ್ಕೋರಿಂಗ್ ಆಗಿದ್ದು, ಬಟ್ ವಿಕೆಟ್ ಬ್ಲ್ಯಾಕ್ ಸಾಲ್ ಕೊಟ್ಟಿದಾರ, ರೆಡ್ ಸಾಲ್ ಕೊಟ್ಟಿದಾರ ಗೊತ್ತಿಲ್ಲ. ಸೊ ಲಾಸ್ಟ್ ಮ್ಯಾಚ್ ಅಂತೂ ಒಳ್ಳೆ ವಿಕೆಟ್ನ ಕೊಟ್ಟಿದ್ರು. ಈ ಮ್ಯಾಚ್ ಕೂಡ ಹೋಪ್ಫುಲಿ ಒಳ್ಳೆ ವಿಕೆಟ್ನೇ ಕೊಡುವಂಥ ಸಾಧ್ಯತೆ ಇದೆ. ಶ್ರೇಯಸ್ ಅಯ್ಯರ್ ಥ್ರೆಟ್ ಆಗ್ಬೋದು, ಮತ್ತೆ ಹೇಳ್ತೀನಿ, ಜಾಶ್ ಇಂಗ್ಲಿಷ್ ಥ್ರೆಟ್ ಆಗ್ಬೋದು, ಜೊತೆಗೆ ಪ್ರಪ್ಸಿಮ್ರಾನ್ ಥ್ರೆಟ್ ಆಗ್ಬೋದು. ಬರೀ ಥ್ರೆಟ್ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಪಾಸಿಟಿವ್ ಬಗ್ಗೆ ಮಾತಾಡೋರು. ಹೌದು, ನಮ್ಮ RCB ಇರೋಂಥ ಪಾಸಿಟಿವ್ಸ್ ಏನು ಪಾಸಿಟಿವ್ಸು. ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಹಾಕೊಂಡು ಗುಮ್ತಾ ಇದ್ದಾರೆ. ಇವರಿಬ್ಬರು ಸೆಟ್ ಆದರು ಅಂತ ಅಂದ್ಕೊಳ್ಳಿ, ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಸೆಟ್ ಆದರು ಅಂತ ಅಂದ್ಕೊಳ್ಳಿ, ಒಂದು 10 ಓವರ್ ಸೆಟ್ ಆದರೆ ಸಾಕು ಗುರು, 10ರಿಂದ 12 ಓವರ್ ಸೆಟ್ ಆದರೆ ಸಾಕು. ಬೇಸ್ನ ರೆಡಿ ಮಾಡ್ಕೊಂಡು ಕೊಟ್ಬಿಡ್ತಾರೆ ಕೆಳಗಡೆ ಇರುವಂಥ ಬ್ಯಾಟರ್ಸ್ಗಳಿಗೆ. ಅವ್ರು ಹಾಕೊಂಡು ಬಂದು ಚಚ್ಚಿ ಇಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ RCB 200 ಹೊಡಿಲೇಬೇಕು, ಮಿನಿಮಮ್ 200 ಹೊಡಿಲೇಬೇಕು. ಡಿಫೆಂಡ್ ಮಾಡ್ಕೊಬೇಕು ಅಂದರೆ ನಮ್ದು ಏನೇ ಬೌಲಿಂಗ್ ಲಾಸ್ಟ್ ಮ್ಯಾಚ್ ಮಾಡಿರ್ಬೋದು, ಮಿನಿಮಮ್ 200 ಹೊಡಿಲೇಬೇಕು ಈ ಒಂದು ವೆನ್ಯೂಲಿ. ಯಾಕಂದರೆ ಆವ್ರೇಜ್ ಸ್ಕೋರೇ 200 ಇದೆ ಇಲ್ಲಿ, ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರೇನೆ. ಹೆವಿ ಹೈ ಸ್ಕೋರಿಂಗ್ ಮ್ಯಾಚ್ಗಳಾಗಿದೆ ಈ ಸೀಸನ್ ಅಂತೂ ಅಹಮದಾಬಾದಲ್ಲಿ. 200 ಆ್ಯಂಡ್ ಅಬೋ, 230, 240 ಈ ರೇಂಜಿಗೆ ಹೊಡಿಬೇಕು ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ. ಅದು ನಾವೇ ಆಡಲಿ ಅವರೇ ಆಡಲಿ, ಅಷ್ಟು ಹೊಡಿಲೇಬೇಕು. ಯಾಕಂದರೆ RCB ಏನು ಸುಮ್ಮನೆ ಅಲ್ಲ, RCB 228ನ ಚೇಸ್ ಮಾಡಿಬಿಟ್ಟು ತೋರಿಸಿದೆ. ಯಾವುದು ಟೋಟಲ್ ಎಲ್ಲ ನಮಗೆ ದೊಡ್ಡದು ಅಂತ ಅನ್ಸಲ್ಲ ಅಂತ. ಪಂಜಾಬ್ ಕಿಂಗ್ಸ್ಗೂ ಆ ಭಯ ಖಂಡಿತ ಇದ್ದೇ ಇರುತ್ತೆ. ಎಂತ ಒಂಥರ ಇಂಪಾಸಿಬಲ್ನ ಪಾಸಿಬಲ್ ಮಾಡಿದೆ, ಇವರು ಇಂಪಾಸಿಬಲ್ನ ಪಾಸಿಬಲ್ ಮಾಡಿದರೆ. ಮುಂಬೈ ಅಗೇನ್ಸ್ಟು 200+ ಹಿಸ್ಟ್ರಿಲೇ ಚೇಸ್ ಮಾಡಿರಲಿಲ್ಲ, ಇವ್ರು ಚೇಸ್ ಮಾಡಿ ತೋರಿಸಿದ್ರು. ಸೊ ಹಿಸ್ಟ್ರಿ ಅಂತೂ ಬರೆದರೆ 2 ಟೀಮು ಕೂಡ. ಸೊ ಇವತ್ತು ನೋಡಬೇಕಾಗತ್ತೆ ಅಲ್ಟಿಮೇಟ್ಲಿ ಯಾರು ಡಾಮಿನೇಟ್ ಮಾಡ್ತಾರೆ ಅಂತ. ಅಟ್ ದ ಎಂಡ್ ಆಫ್ ದ ಡೇ ಇವತ್ತು 1 ಮ್ಯಾಚ್ ಅಟ್ ಎ ಟೈಮ್ ಅಷ್ಟೇ. ಸ್ಟ್ಯಾಟ್ಸು ಗೀಟ್ಸು ಹಿಸ್ಟ್ರಿ ಎಲ್ಲ ಏನೋ ಮ್ಯಾಟ್ರಿಗೆ ಬರೋಲ್ಲ. ಇವತ್ತು ಯಾರು ಮಸ್ತಾಗಿ ಆಡ್ತಾರೋ, ಇವತ್ತು ಯಾರು ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ನ ಕೊಡ್ತಾರೋ ಅವ್ರು ಆಗ್ತಾರೆ ಚಾಂಪಿಯನ್ಸ್ ಅಷ್ಟೇ. ಒಟ್ಟಿನಲ್ಲಿ ಇವತ್ತು ಒಂದು ಹೊಸ ಟ್ರೋಫಿ ಅಂತೂ ಬರೋದಿದೆ. 18 ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಕೊಂಡಿರೋಂಥ RCB ಫ್ಯಾನ್ಸ್ಗಳಿಗೆ ಈ ಟ್ರೋಫಿ ಬರುತ್ತಾ ಅಥವಾ ಪಂಜಾಬ್ ಕಿಂಗ್ಸ್ಗೆ ಹೋಗುತ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಹೊಸ ವಿನ್ನರ್ಸ್ ಅಂತೂ ಬಂದೇ ಬರ್ತಾರಲ್ಲ, ಅದು ಒಂಥರ ಖುಷಿ ವಿಚಾರ. ಅದು ನಮ್ಮ RCBನೇ ಆಗಿರಲಿ ಅಂತ ಅನ್ಕೊಂತೀವಿ ಅಷ್ಟೇನೆ. ಸೊ ಇನ್ನೇನು ಮಾತಾಡೋದು ಮಗ. ಲಿಯಾಮ್ ಲಿವಿಂಗ್ಸ್ಟೋನು ಈ ಮ್ಯಾಚ್ ಏನಾದ್ರು ಆಡ್ತು ಅಂತಂದರೆ ನಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು. ನೆಕ್ಸ್ಟ್ ಸೀಸನ್ ರಿಟರ್ನ್ ಮಾಡ್ಕೊಂಡ್ಬಿಡ್ತಾರೆ RCB ಜೋಶಲ್ಲಿ. ಇಲ್ಲಾಗರು ಫೈನಲ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದ ಅಂತ. ರಜತ್ ಪತಿದಾರ್ ಫಾರ್ಮಿಗೆ ಬರಬೇಕಾಗಿದೆ. ಸೊ ನೋಡುವ ಹಿಂಗೆ ಆಡ್ತಾರೆ ಅಂತ. ಎಲ್ಲರೂ ಫಾರ್ಮಲ್ಲೇ ಇದ್ದಾರೆ, ಹಂಗೆ ನೋಡೋಕೆ ಕೂತಾರೆ. ಫಾರ್ಮ್ ಯಾರು ಅಷ್ಟರ ಮಟ್ಟಿಗೆ ಹೆವಿ ಕಳ್ಕೊಂಡಿಲ್ಲ. ಲಿಯಾಮ್ ಲಿವಿಂಗ್ಸ್ಟೋನ್ ಬಿಡ್ತು ಅಂದರೆ RCB ಪ್ಲೇಯರ್ಸ್ಗಳಲ್ಲಿ ಬೌಲಿಂಗು ಬ್ಯಾಟಿಂಗ್ ಎಲ್ಲ ನೋಡ್ತು ಅಂದರೆ ಲಿಯಾಮ್ ಲಿವಿಂಗ್ಸ್ಟೋನ್ ಒಂದೇ ಒಂದು ಸ್ವಲ್ಪ ವೀಕ್ಲಿಂಗ್ ಥರ ಕಾಣಿಸಿದೆ. ಟೀಮ್ ಡೇವಿಡ್ ಏನಾದ್ರು ಆಡ್ತು ಅಂದರೆ ಬೆಟರ್ ಆಗಿರುತ್ತೆ. ಸೊ ನೋಡೋಣ, ಮಾರ್ಕಸ್ ಸ್ಟಾಯ್ನಿಸ್ ಆಗಿರಲಿ, ಅಜ್ಮತುಲ್ಲಾ ಒಮರ್ ಜಾಯಿ ಆಗಿರಲಿ, ಜೊತೆಗೆ ಶಶಾಂಕ್ ಸಿಂಗ್ ಆಗಿರಲಿ, ನೆಹಾಲ್ ವಧೇರಾ ಆಗಿರಲಿ, ಸಾಲಿಡ್ ಬ್ಯಾಟಿಂಗ್ ಇದೆ ಪಂಜಾಬ್ ಕಿಂಗ್ಸ್ದು. ನಮ್ಮದು ಏನು ಕಮ್ಮಿ ಇಲ್ಲ, ನಮ್ಮದು ಅದೇ ಹೇಳಿದೆ ನಾನು ನಿನ್ನೆ ವಿಡಿಯೋದಲ್ಲಿ 50-50 ಇದೆ ಗುರು ಟೀಮ್ ಹೇಳಬೇಕು ಅಂತಂದರೆ. ಅವ್ರು ಫಸ್ಟ್ ಮ್ಯಾಚ್ ನಜೀಬಾಗಿ ಸೋತಿರ್ಬೋದು ಕ್ವಾಲಿಫೈಯರ್ 1, ಬಟ್ ಆದರೂ 50-50 ಅಂತಲೇ ಹೇಳ್ತೀನಿ. ಇವತ್ತಿನ ಮ್ಯಾಚ್ನ RCB ಗೆಲ್ಲಬೇಕು ಅಷ್ಟೇ, ಗೆಲ್ಲುತ್ತೆ ಅಲ್ಲ ಗೆಲ್ಲಬೇಕು. ನೋಡೋಣ ನಜ್ಜಿ ಏನಾಗುತ್ತೆ ಅಂತ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ 11 ಗಂಟೆ 11:15 ಯಾವಾಗ ಆಗುತ್ತೋ, ಸೆಲೆಬ್ರೇಷನ್ ಯಾವಾಗ ಮಾಡ್ತೀವೋ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಗುರು? ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು, RCBನ ಪಂಜಾಬ್? ಕಾಮೆಂಟ್ ಸೆಕ್ಷನ್ ಬಾ.